ಸರ್ಕಾರದಲ್ಲಿ ಕುರ್ಚಿ ಕದನ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದೆ. ಇಷ್ಟು ದಿನ ಏನೂ ಆಗ್ತಿಲ್ಲ ಅಂತ ಹೇಳ್ತಾ ಇದ್ದ ನಾಯಕರೇ ಪವರ್ ಪಾಲಿಟಿಕ್ಸ್ ನಡೀತಿದೆ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. 3-4 ಜನರನ್ನ ಕರೆಸಿ ದೆಹಲಿಯಲ್ಲೇ ಮಾತನಾಡ್ತೀನಿ ಅಂತ ಖರ್ಗೆ ಅವರೇ ಕ್ಲಿಯರ್ ಆಗಿ ಹೇಳಿದ್ರು. ಕರೆದ್ರೆ ಹೋಗ್ತೀವಿ ಅಂತ ಸಿಎಂ ಡಿಸಿಎಂ ಕೂಡ ಕ್ಲಾರಿಟಿ ಕೊಟ್ಟಿದ್ದಾರೆ. ನಾನು ಮುಖ್ಯಮಂತ್ರಿಗಳು ಇಬ್ಬರು ಮಾತಾಡ್ಕೊಂಡು ಯಾವ ಕರೀತಾರೆ ಡೆಲ್ಲಿಗೆ ಹೋದ್ಮೇಲೆ 3-4 ಜನರಿಗೆ ಕರೆಸಿ ಮಾತಾಡ್ತೀನಿ. ನಾವು ಸೈನ್ ಸಂಗ್ರಹ ಮಾಡ್ತಾ ಇಲ್ಲ, ಏನಿಲ್ಲ. ರಾಜಣ್ಣ ಅವ್ರ ಅಭಿಪ್ರಾಯ ರಾಜಣ್ಣಗೆ ಸಿದ್ದರಾಮಯ್ಯ ಸಾಹೇಬ್ರು ಏನ್ ಹೇಳ್ತಾರೆ, ವಿ ಟೇಕ್ ಅ ಸ್ಟ್ಯಾಂಡ್ ಬೈ. ಅವ್ರು ಯಾವತ್ತೂ ಕೂಡ ಕೊಟ್ಟ ಮಾತನ್ನ ತಪ್ಪುವಂತವ್ರಲ್ಲ. ಡೆಲ್ಲಿ ಕರೆದ್ರೆ ಹೋಗ್ತೀನಿ. ರಾಜ್ಯ ಕಾಂಗ್ರೆಸ್ನ ಕುರ್ಚಿ ಕಚ್ಚಾಟಕ್ಕೆ ಕಡೆಗೂ ಮದ್ದು ಅರೆಯೋದಕ್ಕೆ ಹೈಕಮಾಂಡ್ ಮುಂದಾಗಿದೆ. ರಾಹುಲ್ ಗಾಂಧಿ ಜೊತೆ ಒಂದು ಸುತ್ತಿನ ಮಾತುಕತೆ ನಡೆಸಿರುವ ಮಲ್ಲಿಕಾರ್ಜುನ ಖರ್ಗೆ ಮತ್ತೊಂದು ಸುತ್ತು ಚರ್ಚೆ ನಡೆಸಿದ್ದಾರೆ. ದೆಹಲಿಯ ಎಐಸಿಸಿ ಕಚೇರಿ ಇಂದಿರಾ ಭವನದಲ್ಲಿ ಖರ್ಗೆ ರಾಹುಲ್ ಪ್ರತ್ಯೇಕ ಸಭೆ ಮಾಡಿದ್ದಾರೆ. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಮಧ್ಯೆ ನಡೆಯುತ್ತಿರುವ ಕುರ್ಚಿ ಕಚ್ಚಾಟಕ್ಕೆ ಪರಿಹಾರ ಕಂಡುಕೊಳ್ಳೋದು ಹೇಗೆ ಎಂಬುದೇ ಈ ಇಬ್ಬರ ನಾಯಕರ ನಡುವಿನ ಚರ್ಚೆಯ ಮುಖ್ಯ ಪಾಯಿಂಟ್. ಇನ್ನು ಸೋನಿಯಾ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿ ಸಮ್ಮುಖದಲ್ಲೂ ಕರ್ನಾಟಕದ ಕುರ್ಚಿ ಕದನಕ್ಕೆ ಪರಿಹಾರ ಸೂತ್ರಗಳ ಚರ್ಚೆ ನಡೆಯುವ ನಿರೀಕ್ಷೆಯಿದೆ. ಎಲ್ಲವೂ ಅಂದುಕೊಂಡಂತೆ ನಡೆದ್ರೆ ಶನಿವಾರ ಕರ್ನಾಟಕದ ಪಟ್ಟದ ಕದನಕ್ಕೆ ಫುಲ್ ಸ್ಟಾಪ್ ಬೀಳುವ ಸಾಧ್ಯತೆ ಇದೆ. ನವೆಂಬರ್ 29ರ ಶನಿವಾರದಂದು ಕಾಂಗ್ರೆಸ್ ಸಂಸದೀಯ ಸಭೆ ನಡೆಯಲಿದೆ. ಸಂಸದೀಯ ಸಭೆ ಬಳಿಕ ರಾಜ್ಯದ ವಿಚಾರದ ಚರ್ಚೆಗಾಗಿ ಮತ್ತೊಂದು ಮಹತ್ವದ ಸಭೆ ಕರೆದಿದೆ ಹೈಕಮಾಂಡ್. ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಸಭೆ ನಡೆಯಲಿದ್ದು ಕರ್ನಾಟಕ ರಾಜಕೀಯ ವಿದ್ಯಮಾನದ ಬಗ್ಗೆ ಗಹನ ಚರ್ಚೆ ನಡೆಯಲಿದೆ. ಅದೇ ಸಭೆಯಲ್ಲೇ ಅಂತಿಮ ನಿರ್ಧಾರವಾಗಲಿದ್ದು ಅಧಿಕಾರ ಹಂಚಿಕೆಯ ವಿಚಾರಕ್ಕೆ ಸ್ಪಷ್ಟತೆ ಸಿಗುವ ಸಾಧ್ಯತೆಗಳಿವೆ. ಯಾವಾಗ ಖುದ್ದು ಎಐಸಿಸಿ ಅಧ್ಯಕ್ಷರು ಇಬ್ಬರನ್ನು ದೆಹಲಿಗೆ ಕರೆಸಿ ಮಾತಾಡ್ತೀನಿ, ಹೈಕಮಾಂಡ್ ಮಟ್ಟದಲ್ಲೂ ಚರ್ಚೆ ನಡೆಸ್ತೇವೆ ಅಂದ್ರು. ಇತ್ತ ಸಿಎಂ ಹಾಗೂ ಡಿಸಿಎಂ ಕೂಡ ದೆಹಲಿಗೆ ಕರೆದ್ರೆ ಹೋಗ್ತೇವೆ ಎನ್ನುವ ಮೂಲಕ ರಾಜ್ಯದ ಕುರ್ಚಿಯ ಬಿಕ್ಕಟ್ಟು ತೀವ್ರ ಸ್ವರೂಪ ಪಡೆದಿರುವುದನ್ನ ಖಚಿತಪಡಿಸಿದ್ದಾರೆ. ಕರೆದ್ರೆ ಹೋಗ್ತೀನಿ, ಡೆಲ್ಲಿ ಕರೆದ್ರೆ ಹೋಗ್ತೀನಿ, ಕರೆದ್ರೆ ಹೋಗ್ತೀನಿ, ಕರೆದ್ರೆ ಹೋಗ್ತೀನಿ. Myself and CM we both will discuss and we'll go. If they have called, they will go. ಹಾಗಂತ ಪರಿಸ್ಥಿತಿ ಇಷ್ಟೇ ನಾರ್ಮಲ್ ಆಗಿಲ್ಲ. ಕುರ್ಚಿ ಕಚ್ಚಾಟದಲ್ಲಿ ಮಾತಿನ ಮಲ್ಲ ಯುದ್ಧ ಕೂಡ ಜೋರಾಗಿದೆ. ನೇರವಾಗಿ ಆರೋಪ ಪ್ರತ್ಯಾರೋಪ ನಡೆಯದಿದ್ರು ಪರೋಕ್ಷ ಮಾತುಗಳ ಮೂಲಕ ಚುಚ್ಚುವ, ಆಗ್ರಹ ಪಡಿಸುವ, ಒತ್ತಾಯಿಸುವ ಕೆಲಸ ನಡೆಯುತ್ತಿದೆ. ಅವ್ರು ಯಾವತ್ತೂ ಕೂಡ ಕೊಟ್ಟ ಮಾತನ್ನ ತಪ್ಪುವಂತವ್ರಲ್ಲ. ಯಾರಿಗೆ ಏನಾರ ಮಾತು ಕೊಟ್ಟಿದ್ರು ತಪ್ಪೋದಿಲ್ಲ. ಈ ಕರ್ನಾಟಕದ ರಾಜ್ಯಕ್ಕೆ ಕಳೆದ 5 ವರ್ಷದಿಂದ ಏನೇನ್ ಮಾತು ಕೊಟ್ಟಿದ್ರು ಎಲ್ಲ ಭರವಸೆಗಳನ್ನ ಈಡೇರಿಸಿ ನನಗೆ ಚೀಫ್ ಮಿನಿಸ್ಟರ್ ಮಾಡಿ ಅಂತಲೂ ಇದು ನಮ್ಮ 5-6 ಜನದ ಗುಟ್ಟಿನ ವ್ಯಾಪಾರ. ನಾನು ಇದನ್ನ ಬೈರೋಂಗ ನಾನು ಮಾತಾಡೋದು. ನಾನು ನಂಬಿರೋದು ನಮ್ಮ ಆತ್ಮಸಾಕ್ಷಿ. ವರ್ಲ್ಡ್ ಪವರ್ ಇಸ್ ವರ್ಲ್ಡ್ ಪವರ್ ಅಂತ. ಈಗೇನೊಂದು ಮಾತು ಕೊಡ್ತೇವೆ, ಮಾತು ಉಳಿಸ್ಕೊಳ್ತೀವಿ, ಮಾತು ಆಡ್ತೀವಿ, ಅದೇ ವಿಶ್ವದಲ್ಲೇ ಒಂದು ಪವರ್ ಅದು. ಡಿಕೆ ಬ್ರದರ್ಸ್ ಹೇಳ್ತಿರೋ ಕೊಟ್ಟ ಮಾತು ಉಳಿಸಿಕೊಳ್ಳಿ ಅನ್ನೋ ಮಾತು, ಆಡಿದ ಮಾತನ್ನ ಉಳಿಸಿಕೊಳ್ಳೋ ಶಕ್ತಿಯೇ ವಿಶ್ವದ ದೊಡ್ಡ ಶಕ್ತಿ ಅಂತ ಡಿಕೆ ಶಿವಕುಮಾರ್ ಹೇಳಿದ್ರು. ಆದರೆ ಮಾತುಗಳನ್ನ ಅಕ್ಷರಗಳ ಮೂಲಕ ಡಿಕೆ ಶಿವಕುಮಾರ್ ಸಾಮಾಜಿಕ ಜಾಲತಾಣದಲ್ಲೂ ದೊಡ್ಡ ಪೋಸ್ಟ್ ಹಾಕಿದ್ರು. ಯಾವಾಗ ಡಿಕೆ ಶಿವಕುಮಾರ್ ಅವರು ಹಾಕಿದ ಪೋಸ್ಟ್ ರಾಷ್ಟ್ರ ಮಟ್ಟದಲ್ಲೂ ಸುದ್ದಿಯಾಯಿತು. ಮುಖ್ಯಮಂತ್ರಿಗಳು ಡಿಕೆ ಶಿವಕುಮಾರ್ ಅವರ ಪೋಸ್ಟ್ಗೆ ತಿರುಗೇಟು ಕೊಟ್ಟಿದ್ದಾರೆ. ಕೊಟ್ಟ ಮಾತು ಉಳಿಸಿಕೊಳ್ಳುವುದೇ ವಿಶ್ವದಲ್ಲಿ ದೊಡ್ಡ ಶಕ್ತಿ. ಯಾರೇ ಆಗಲಿ ಕೊಟ್ಟ ಮಾತನ್ನ ಉಳಿಸಿಕೊಳ್ಳಬೇಕು. ಜಡ್ಜ್ ಆಗಲಿ, ಅಧ್ಯಕ್ಷರಾಗಲಿ, ಯಾರೇ ಆಗಲಿ ನನ್ನನ್ನು ಸೇರಿಸಿ ಕೊಟ್ಟ ಮಾತಿನಂತೆ ಎಲ್ಲರೂ ನಡೆದುಕೊಳ್ಳಬೇಕು ಅಂತ ಡಿಕೆಶಿ ಪೋಸ್ಟ್ ಹಾಕಿದ್ರು. ಇದಕ್ಕೆ ತಿರುಗೇಟು ನೀಡಿರುವ ಸಿಎಂ, ಕೊಟ್ಟ ಮಾತು ಶಕ್ತಿಯಲ್ಲ, ಭರವಸೆ ಈಡೇರಿಸೋದು. ಸರ್ಕಾರದ 5 ಗ್ಯಾರಂಟಿಗಳು ಬರೀ ಪದಗಳಲ್ಲಿ ಅಲ್ಲ, ಜಾರಿಯಲ್ಲಿದೆ. 2013-18ರಲ್ಲಿ 165 ಭರವಸೆಗಳಲ್ಲಿ 157 ಭರವಸೆ ಈಡೇರಿವೆ. ಈಗ 593 ಭರವಸೆಗಳಲ್ಲಿ 243 ಪ್ಲಸ್ ಭರವಸೆಗಳು ಈಡೇರಿವೆ. ರಾಜ್ಯದ ಜನಾದೇಶ ಒಂದು ಕ್ಷಣಕ್ಕಲ್ಲ, ಅದು 5 ವರ್ಷಗಳ ಪೂರ್ಣ ಜವಾಬ್ದಾರಿ. ಜಗತ್ತಿನಲ್ಲಿ ಜನರನ್ನ ಉತ್ತಮಗೊಳಿಸದಿದ್ರೆ ಒಂದು ಪದವು ಶಕ್ತಿಯಾಗೋದಿಲ್ಲ ಅಂತ ಸಿಎಂ ಡಿಸಿಎಂ ಪೋಸ್ಟ್ ಉಲ್ಲೇಖಿಸದೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ.
ಈ ಎಲ್ಲ ಬೆಳವಣಿಗೆಗಳ ಮಧ್ಯೆಯೇ ಸಿಎಂ ಹಾಗೂ ಡಿಸಿಎಂ ಕಚೇರಿ ಮತ್ತು ಮನೆಗಳ ಸುತ್ತಲೂ ಸುತ್ತುತ್ತಿದ್ದಾರೆ ಶಾಸಕರು, ಸಚಿವರು ಹಾಗೂ ಸಚಿವ ಸ್ಥಾನದ ಆಕಾಂಕ್ಷಿಗಳು. ಹಿರಿಯ ಹಾಗೂ ಅಹಿಂದ ಸಚಿವರ ಬಲ ಸಿದ್ದುಗೆ ಇದ್ದರೆ ಆಪ್ತರೊಂದಿಗೆ ತಮ್ಮದೇ ಸ್ಟ್ರಾಟಜಿ ಮಾಡ್ತಿದ್ದಾರೆ ಡಿಕೆ ಬ್ರದರ್ಸ್. ಸಿಎಂ ಕುರ್ಚಿಗಾಗಿ ಡಿಕೆ ಮತ್ತು ಸಿದ್ದರಾಮಯ್ಯ ಮಧ್ಯೆ ಜಟಾಪಟಿ ಆಗ್ತಿರೋವಾಗ್ಲೇ ಸಚಿವರುಗಳಾದ ಸತೀಶ್ ಜಾರಕಿಹೊಳಿ ಹಾಗೂ ಡಾಕ್ಟರ್ ಜಿ ಪರಮೇಶ್ವರ್ ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟವರಂತೆ ಮಾತನಾಡುತ್ತಿದ್ದಾರೆ. 2028ಕ್ಕೆ ನಾನು ಸಿಎಂ ಆಕಾಂಕ್ಷಿ ಅಂತ ಸತೀಶ್ ಹೇಳಿದ್ರೆ, ಹೈಕಮಾಂಡ್ ಸೂಚಿಸಿದ್ರೆ ಕರ್ನಾಟಕದ ಸೇವೆ ಮಾಡಲು ನಾನು ಸಿದ್ಧ ಅಂತಿದ್ದಾರೆ ಗೃಹ ಸಚಿವ ಪರಮೇಶ್ವರ್. ಅದು ಸರ್ಕಾರ ಪಕ್ಷ ಇದೆ, ಈಗ ನನ್ನ ಮೇಲೆ ಇಲ್ಲ. ಅದು ಚುನಾವಣೆ ಆಗ್ಬೇಕು, ಮುಂದೆ ಚುನಾವಣೆ ಆದ್ಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಹೇಳಿದ್ವಲ್ಲ 28 ಅಂತ ಹೇಳಿದ್ವಿ, ಈಗ ಎಲ್ಲಿದೆ ನಮ್ಮ ಇಲ್ಲವಲ್ಲ. Whatever the High Command decides, I am not going to do a lobby, take MLAs and do this, do that. No, I am not that kind. I don't do that because I always believed, I have kept my faith in our High Command. If given an opportunity, with my past experience, with my exposure overseas, all this put together with my little administrative skills, I'll definitely do well and definitely serve the people of Karnataka and also, keep up the ideologies of Congress. ಆದರೆ ಯಾರೇನೇ ಅಂದ್ರು, ಯಾರೆಷ್ಟೇ ಕೂಗಾಡಿದ್ರು, ಸಿಎಂ ಪುತ್ರ ಡಾಕ್ಟರ್ ಯತೀಂದ್ರ ಮಾತ್ರ ಈಗಲೂ ಅಪ್ಪನೇ 5 ವರ್ಷ ಮುಖ್ಯಮಂತ್ರಿ ಎಂಬ ವಿಶ್ವಾಸದಲ್ಲಿದ್ದಾರೆ. ಎಲ್ಲವನ್ನೂ ಹೈಕಮಾಂಡ್ ನಿರ್ಧರಿಸುತ್ತದೆ ಎನ್ನುತ್ತಲೇ ಉತ್ತಮ ಆಡಳಿತ ನಡೆಸುತ್ತಿದ್ದಾರೆ. ಹೀಗಾಗಿ ಈಗ ಬದಲಾವಣೆ ಮಾಡಲಾರರು ಎಂಬ ಸಮಜಾಯಿಷಿ ಕೊಟ್ಟಿದ್ದಾರೆ. ಹೈಕಮಾಂಡ್ ಅವರು ತೀರ್ಮಾನ ತಗೋಬೇಕು. ಹೈಕಮಾಂಡ್ ಅವರು ಏನ್ ತೀರ್ಮಾನ ತಗೋತಾರೆ ಅದಕ್ಕೆ ಎಲ್ಲರೂ ಕೂಡ ಇವತ್ತಿನ ಪರಿಸ್ಥಿತಿಯಲ್ಲಿ ನನಗೆ ವೈಯಕ್ತಿಕವಾಗಿ ಅನ್ಸೋದು ಖಂಡಿತ ಸಿದ್ದರಾಮಯ್ಯ 5 ವರ್ಷ ನಡೆಸ್ತಾರೆ. ಸಿಎಂ ಸಿದ್ದರಾಮಯ್ಯನವರ ಪರ ಬಹುತೇಕ ಸಚಿವರು, ನಾಯಕರು ನಿಂತಿದ್ದಾರೆ. ಸಚಿವ ಸಂಪುಟ ಸಭೆಗೂ ಮುನ್ನ ಹಾಗೂ ನಂತರ ಪ್ರತ್ಯೇಕವಾಗಿ ಭೇಟಿ ಮಾಡಿ ತಮ್ಮ ಬೆಂಬಲ ಸೂಚಿಸಿದ್ದಾರೆ. ಯಾವುದೂ ಇಲ್ಲ ಕಾಂಗ್ರೆಸ್ ಅಲ್ಲಿ. ನಮ್ಮ ಕ್ಯಾಬಿನೆಟ್ ಮೀಟಿಂಗ್ ಎಲ್ಲರೂ ನಾವೆಲ್ಲ ಜೊತೆಲಿ ಕೂತ್ಬಿಟ್ಟು ಡಿಸ್ಕಸ್ ಮಾಡ್ಬಿಟ್ಟು ಎಲ್ಲ ಇದು ಮಾಡಿದ್ವಿ. ನಾವು ಸೈನ್ ಸಂಗ್ರಹ ಮಾಡ್ತಾ ಇಲ್ಲ, ಏನಿಲ್ಲ. ಎಲ್ಲ ಗೊಂದಲ ಕಚ್ಚಾಟಕ್ಕೆ ಈ ವಾರಾಂತ್ಯದಲ್ಲೇ ತೆರೆ ಬೀಳುವ ನಿರೀಕ್ಷೆ ಇದೆ. ಕಾಂಗ್ರೆಸ್ ಹೈಕಮಾಂಡ್ ಏನೇ ನಿರ್ಧಾರ ಕೈಗೊಂಡರೂ ಚಳಿಗಾಲದ ಅಧಿವೇಶನದಲ್ಲಿ ಸರಕಾರವನ್ನು ಲೇವಡಿ ಮಾಡಲು ಪ್ರತಿಪಕ್ಷಕ್ಕೆ ಕುರ್ಚಿ ಕಚ್ಚಾಟ ಒಳ್ಳೆಯ ಅಸ್ತ್ರವಾಗಲಿದೆ. ಆದರೆ ಅದನ್ನು ಹೇಗೆ ಪ್ರಯೋಗಿಸುತ್ತಾರೆಂದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.